ಫಸ್ಟ್ ಆಫ್ ಆಲ್ ನಾ ಈ ವಿಡಿಯೋದಾಗ ಹಿಂದೂ ಮುಸ್ಲಿಮ್ ಬಗ್ಗೆ ಮಾತಾಡೋಂಗಿಲ್ಲ, ಇಂಡಿಯಾ ಪಾಕಿಸ್ತಾನ ಬಗ್ಗೆ ಮಾತಾಡೋಂಗಿಲ್ಲ, BJP ಕಾಂಗ್ರೆಸ್ ಯಾವುದೋ ಪಾಲಿಟಿಕ್ಸ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಸೀದಾ ಫಿಲ್ಮ್ ಬಗ್ಗೆ ಅವ ಏನು ತಪ್ಪು ಹೇಳ್ಯಾನ ಅದನ್ನು ಕರೆಕ್ಟ್ ಮಾಡ್ತೀನಿ. ಅವನಂಗೆ ನಾ ಫಿಲ್ಮ್ ಬಗ್ಗೆ ಮಾತಾಡ್ತೀನಿ ಅಂತೇಳಿ ನೋಡು ಹಿಂದೂ ಮುಸ್ಲಿಮ್ ತರಂಗಿಲ್ಲ, ಇಂಡಿಯಾ ಪಾಕಿಸ್ತಾನ ತರಂಗಿಲ್ಲ, BJP ಕಾಂಗ್ರೆಸ್ ತರಂಗಿಲ್ಲ. ಒಂದು ವಿಡಿಯೋದ ಟೈಮ್ ಸ್ಟ್ಯಾಂಪ್ ಹಾಕ್ಕೊಂಡು ನಿಮ್ಗೆ ಹೇಳ್ತೀನಿ ನಾನು ಅವ ಎಲ್ಲೆಲ್ಲಿ ತಪ್ಪು ಮಾಡ್ಯಾನ, ಅವ ಎಲ್ಲೆಲ್ಲಿ ತಪ್ಪು ಮಾಡಿದ್ದು ಏನು ಖರೆ ಐತೆ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಹೇಳಬೇಕಪ್ಪ ಅಂತಂದ್ರೆ ಇವ ಫಿಲ್ಮ ನೋಡೇ ಇಲ್ಲ. ವೀಡಿಯೋದಾಗ ಏನೇನು ಇವ ಹೇಳೋನಲ್ಲ ಅದು ಎಲ್ಲ ಒಂದು ಟೈಪ್ ಆಫ್ ಸುಳ್ಳು ಅದಾವು. ಏನೇನು ಲೈನ್ಸ್ ಒಳಗೆ ಹೇಳ್ತಾನಲ್ಲ ಅವ ಅದನ್ನು ಸುಳ್ಳು ಅದಾವು. ನೀ ಫಿಲ್ಮ್ ನೋಡು, ನೀನು ರೈಟರ್ಸಿಗೆ ಫಿಲ್ಮ್ ನೋಡೋಕೆ ಕಳಿಸ್ಬೇಡ. ನೀ ಫಿಲ್ಮ್ ನೋಡಿದ್ರೆ ನಿನ್ನ ಒಪಿನಿಯನ್ನ ನೀ ಟೆಲಿಪ್ರಾಂಪ್ಟರ್ದಾಗ ಹಾಕ್ತಿ, ಟೆಲಿಪ್ರಾಂಪ್ಟರ್ ನೀವು ಓದ್ಕೊತ್ಕೊಂಡಿರ್ತಿ. ನಿನ್ನ ರೈಟರ್ಸ್ದು ಏನಿರ್ತಲ್ಲ ಅದು ಅವ್ರದ್ದು ಮೈಂಡ್ ಸೆಟ್ ಇರ್ತೈತಿ, ಅವ್ರು ಏನಿರ್ತೈತೆ ಅದು ಬರೀತಾರೆ ಅವ್ರು. ನೀ ಫಿಲ್ಮ್ ನೋಡು, ನೀ ಬರೀ ಸ್ಕ್ರಿಪ್ಟ್. ಫಸ್ಟ್ ಇವಾಗ ಹೇಳ್ತಾನೆ ಆಕೆ ಜರ್ಮನಿದು ಯಾರು ನಾಜಿ ಫಿಲ್ಮ್ ಮೇಕರ್ ಅದ, ಹಿಟ್ಲರ್ ಟೈಮ್ದಾಗ ಆಕೆ ಪ್ರಾಪಗಂಡ ಫಿಲ್ಮ್ ಮಾಡ್ತಿಲ್ಲತ್ತೇಳಿ. ಆಯ್ತು ನಾವು ಒಪ್ಕೊಂಡೆ, ಅದು ನಾನು ನೋಡಿಲ್ಲ, ಆದರೆ ನೀ ಹೇಳಿದ್ದು ಒಪ್ಕೊಂಡೆ. ಇದಕ್ಕೆ ಏನು ಕನೆಕ್ಷನ್ ಐತಿ? ಆಕೆ ಜರ್ಮನಿದಕ್ಕೆ ಇಲ್ಲಿ ನಡೆಯಕತ್ತಿದ್ದು ಇಂಡಿಯಾ ಫಿಲ್ಮ್ ಬಗ್ಗೆ ಮಾತಾಡು. ಮತ್ತು ಇನ್ನೊಂದು ಹೇಳ್ತೀನಿ, ಆಕೆ ಫಿಲ್ಮ್ ಮಾಡೋ ಮುಂದಾಗ ಆಕೆ ಏನದಲ್ಲ ಡೆಮೋಕ್ರೆಟಿಕ್ ಕಂಟ್ರಿದಾಗ ಇದ್ದಿದ್ದಿಲ್ಲ, ಆಕೆ ಡಿಕ್ಟೇಟರ್ಶಿಪ್ ಒಳಗಿದ್ಲೆ. ಹಿಟ್ಲರ್ ಡಿಕ್ಟೇಟರ್ ಇದ್ದ, ಅವಂದೇ ಎಲ್ಲ ನಡೀತಿತ್ತು. ಅದಕ್ಕೆ ಆಕೆ ಆ ಟೈಪ್ ಆಫ್ ಫಿಲ್ಮ್ ಮಾಡ್ತಿದ್ಲು. ಆ ಟೈಪ್ ಆಫ್ ಫಿಲ್ಮ್ ಮಾಡೋದು ಹೇಳ್ತಿದ್ರು ಆಕೆಗೆ. ಟೈಮ್ ಸ್ಟಾಪಿಂದ ಚಾಲು ಮಾಡೋನು 7 minutes 10 seconds ಅವ ಹೇಳ್ತಾನೆ ಕ್ರಿಮಿನಲ್ ಅದಾನ, ರಣವೀರ್ ಸಿಂಗ್ ಕ್ರಿಮಿನಲ್ ಅದ ಅಂತ ಹೇಳಿ. ಆಯ್ತು ಫಿಲ್ಮ್ದಾಗ ಹೇಳೋರು ರಣವೀರ್ ಸಿಂಗ್ ಕ್ರಿಮಿನಲ್ ಅದ ಅಂತೇಳಿ, ಅದನ್ನು ನೀವು ಒಪ್ಕೊಳಕ್ಕೆ ಹೋಗ್ಬೇಡ್ರಿ. ಅದಕ್ಕಪ್ಪ ಅಂತಂದ್ರೆ ಆ ಫಿಲ್ಮ್ದಾಗ ರಣವೀರ್ ಸಿಂಗ್ದ ಬ್ಯಾಕ್ ಸ್ಟೋರಿ ಇನ್ನೂ ಮಟ್ಟ ಯಾರಿಗೂ ಗೊತ್ತಿಲ್ಲ, ಯಾರೂ ಹೇಳಿಲ್ಲ, ಫಿಲ್ಮ್ದಾಗೂ ಹೇಳಿಲ್ಲ. ಬರೀ ನಾವು ಕ್ರಿಮಿನಲ್ಸಿಗೆ ಹೈರ್ ಮಾಡ್ತೀವಿ, ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ, ಅವರಿಗೆ ಪಾಕಿಸ್ತಾನಿಗೆ ಕಳಿಸ್ತೀವಿ ಅಂತೇಳಿ. ಅವನದು ಬ್ಯಾಕ್ ಸ್ಟೋರಿ ಹೇಳೋಂಗಿಲ್ಲ, ಏನೂ ಇಲ್ಲ. ಅವನ ಬ್ಯಾಕ್ ಸ್ಟೋರಿ ಒಳಗೆ ಅವನ ಪೇರೆಂಟ್ಸಿಗೆ ಸಹಾಯ ಹೊಡಿತಾರೆ. ದೊಡ್ಡ ವೆಪನ್ಸ್, ದೊಡ್ಡ ಗನ್ಸ್ಗಳು ಭಾರಿ ಈಸಿಯಾಗಿ ಹ್ಯಾಂಡಲ್ ಮಾಡ್ತಿರ್ತಾನೆ. ಮೇ ಬಿ ಹೀ ಈಸ್ ಅ ಸೋಲ್ಜರ್. ಸೋಲ್ಜರು ಇರ್ಬೋದಲ್ಲ, ಅವೆಲ್ಲ ಗನ್ಸ್ಗಳು ಅವನಿಗೆ ಯೂಸ್ ಮಾಡೋಕ್ಕೆ ಬರ್ತಿತ್ತು, ಅಷ್ಟೆಲ್ಲ ವೆಪನ್ಸ್ ಅವನಿಗೆ ಯೂಸ್ ಮಾಡೋಕ್ಕೆ ಬರ್ತಿದ್ದಪ್ಪ ಅಂತಂದ್ರೆ ಇಟ್ ಮೀನ್ಸ್ ದ್ಯಾಟ್ ಒಂದು ವೆಲ್ ಟ್ರೈನ್ಡ್ ಆಫೀಸರ್ ಅದಾನ, ಒಂದು ವೆಲ್ ಟ್ರೈನ್ಡ್ ಮನುಷ್ಯ ಅದಾನ. ಕ್ರಿಮಿನಲ್ ಅದಾನಂತೆ ಅವ್ರ ಫಿಲ್ಮ್ದಾಗ ಅಂದ್ರೆ ನೀವು ಒಪ್ಪೋದಲ್ಲ. ಇನ್ನು ಬ್ಯಾಕ್ ಸ್ಟೋರಿ ಅವನದಿನ ಐತಿ, ಅವನದಿನ ಬ್ಯಾಕ್ ಸ್ಟೋರಿ ಹೇಳಿಲ್ಲ. ನೆಕ್ಸ್ಟ್ 7 minutes 43 seconds ಹೇಳ್ತಾನವ, ಅದೊಂದು ರಿಪೋರ್ಟ್ ತೋರಿಸ್ತಾನೆ, ಎಲ್ಲಿ ಇಂಡಿಯಾದವ್ರು 2014 2018 16ದಾಗ ಏನೋ ಸ್ಪೈ ಯಾರೂ ಕಳಿಸಿಲ್ಲ ಅಂತೇಳಿ. ಆಯಿತು, ಅವ್ರಿಗೆ ಕಳಿಸಿದ್ದು ನಿನಗೆ ಅದಕ್ಕೆ ಹೇಳ್ಬೇಕು. ಪಬ್ಲಿಕಾಗಿ ಹೇಳೋದು ಅವ್ರಿಗೆ ಜರೂರತ್ತಿಲ್ಲ, ಅವ್ರು ಬೇಕತ್ಲೆ ಹಾಕ್ತಾರೆ ನಾವು ಕಳಿಸಿಲ್ಲ ಅಂತೇಳಿ. ಅದಕ್ಕಪ್ಪ ಅಂತಂದ್ರೆ ನಿನಗಂತೂ ಹೇಳೋರಲ್ಲ ಅವ್ರು. ಎದಕ್ಕಪ್ಪ ಅಂತಂದ್ರೆ ಅದೊಂದು ಟಾಪ್ ಸೀಕ್ರೆಟ್ ಮಿಷನ್ ಇತ್ತಿದ್ದೆ. ಅವ್ರೊಂದು ಸ್ಪೈ ಇರ್ತಾರೆ, ಅವ್ರಿಗೆ ಎಲ್ಲ ಕಡೆ ಹೇಳ್ಕೊತ ಹೋಗಿಲ್ಲ ನಾ ಸ್ಪೈ ಇದ್ದೀನಿ ಅಂತೇಳಿ. ಅವ್ರಿಗೆ ಅದ್ರ ಸಂಬಂಧಿ ಅವ್ರಿಗೆ ಹೈರ್ ಮಾಡಿರ್ತಾರೆ, ಅದ್ರ ಸಂಬಂಧಿ ಅವರಿಗೆ ರೊಕ್ಕ ಕೊಟ್ಟಿರ್ತಾರೆ. ನೀ ಬೇರೆ ದೇಶಕ್ಕೆ ಹೋಗಿ ಅಲ್ಲಿದ ಇಂಟೆಲಿಜೆನ್ಸ್ ಏನದ ಅಲ್ಲಿನ ರಿಪೋರ್ಟ್ಸ್ ನಮಗೆ ಕೊಡುವತ್ತೇಳಿ ಅವ್ರಿಗೆ ಅದಕ್ಕೆ ಹೈರ್ ಮಾಡಿರ್ತಾರೆ. ಅವ್ರಿಗೆ ಏನು ಜರೂರತ್ತಿಲ್ಲ ನಿನಗೆ ಹೋಗಿ ಹೇಳೋದು ಅಂತೇಳಿ. ಮತ್ತು ಅವ್ರು ಪಬ್ಲಿಕಾಗಿ ಹೇಳಬೇಕು ನಾವು ಕಳಿಸಿಲ್ಲ ಅಂತೇಳಿ. ಯಾರಿಗೆ ಕಳಿಸಿದ್ರಪ್ಪ ಅಂತಂದ್ರೆ ಒಟ್ಟು ಆ ದೇಶದ ಮ್ಯಾಗ ಡೌಟ್ ಬಿಡ್ತಾವೆ. ಈಗೇನು ಹೇಳ್ತೀನಿ ಇದು ಲೈನ್ ಭಾಳ ಲಕ್ಷ ಕೊಟ್ಟು ಕೇಳ್ರಿ. ಅದಕ್ಕಪ್ಪ ಅಂತಂದ್ರೆ ಈ ಲೈನ್ ನೋಡೋಣ ಗೊತ್ತಾಕೈತಿ, ಈ ಲೈನ್ ಕೇಳೋಣ ಗೊತ್ತಾಕೈತಿ, ಈ ಮನುಷ್ಯ ಫಿಲ್ಮ್ ನೋಡಿಲ್ಲ ಅಂತೇಳಿ. 17 minutes 20 seconds ಹೇಳ್ತಾನೆ, ಆರ್ ಮಾಧವನ್ನ ಒಂದು ಇಂಡಿಯಾದಾಗ ಯಾವುದೋ ಅಟ್ಯಾಕ್ ಆಗತೈತಿ, ಅದನ್ನು ಟಾಪ್ ಸೀಕ್ರೆಟ್ ಇಡ್ತಾನೆ ಅಂತೇಳಿ. ಫಿಲ್ಮ್ದಾಗ ಟಾಪ್ ಸೀಕ್ರೆಟ್ ಅದು ಮಿಷನ್ ಇಡಂಗಿಲ್ಲ, ಅದು ಹೇಳ್ತಾನೆ. ಅವ ಮುಚ್ಚಿಟ್ಟಿದ ವಿಷಯ ಯಾವುದಪ್ಪ ಅಂತಂದ್ರೆ ಅದು ನೋಟ್ ಏನು ಬಂದಿರ್ತೈತಲ್ಲ ಖರಾನಿ ಬ್ರದರ್ಸ್ ಅಂತ, ಅದು ಫೇಕ್ ನೋಟ್ ಏನು ಬಂದಿರ್ತೈತಲ್ಲ ಅದು ಇಂಡಿಯಾ ಸ್ಮಗಲ್ ಆಗತೈತಿ, ಇಲ್ಲಿಗೆಲ್ಲ ಸ್ಮಗಲ್ ಆಗತೈತಿ. ಅದು ನಾವು ಪಬ್ಲಿಕಾಗಿ ಹೇಳಬಾರ್ದು. ಪಬ್ಲಿಕಾಗಿ ಹೇಳಿದ್ರಪ್ಪ ಅಂತಂದ್ರೆ ನಮ್ಮ ಇಂಡಿಯನ್ ಇಂಟೆಲಿಜೆನ್ಸ್ ಮ್ಯಾಗೆ ಒಂದು ದಪ್ಪ ಬೆಳಿತೈತಿ. ಏನು ಮಾಡತ್ತಾರೆ ಇವ್ರು ಇಂಡಿಯನ್ ಇಂಟೆಲಿಜೆನ್ಸ್ದವರು, ಇಂಡಿಯಾ ಗೌರ್ಮೆಂಟ್ದವರು ಫೇಕ್ ಕರೆನ್ಸಿ ಎಲ್ಲ ಬರಕತ್ತಾವ ಅಂತೇಳಿ. ಅದು ಅವ ಸುಮ್ಕೊಂಡಿರ್ತಾನೆ ಅಷ್ಟೇ, ಮತ್ತೇನೂ ಇಲ್ಲ. ನೆಕ್ಸ್ಟ್ 17 minutes 44 seconds ನಂದು ಎಷ್ಟು ತಲೆ ಹಾಪಾಯ್ತಲ್ಲ. ಆರ್ ಮಾಧವನ್ ಕ್ಯಾರೆಕ್ಟರ್ಗೆ ಇವ ನಿಕ್ಕಮ್ಮ ಕಿರ್ದಾರ ಅಂತ ಹೇಳ್ತಾನೆ. ಇವನಿಗೆ ಯಾವ ಚಪ್ಪಲ್ ತೊಗೊಂಡು ಹೊಡಿಲ್ಲ. ಇದಕ್ಕಪ್ಪ ಅಂತಂದ್ರೆ ನಿಕ್ಕಮ್ಮ ಕ್ಯಾರೆಕ್ಟರ್ ಆರ್ ಮಾಧವನ್ ಇಲ್ಲೇಲ್ಲ. डोभाल खुद इस बात को लेकर सहमत होंगे कि ऐसा निकम्मा किरदार उनसे प्रेरित है। एक बार दोस्तों अपने दिमाग से कांग्रेस बीजेपी निकाल कर सोचो, अगर आप इंटेलिजेंस ऑफिसर होते तो क्या ऐसे बिहेव करते? ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ಐತಿ ಧುರಂಧರ್ ಫಿಲ್ಮ್ ಒಳಗೆ ಆರ್ ಮಾಧವನ್ ಅವ್ರದ್ದು. ಸ್ಟಾರ್ಟಿಂಗಿಗೆ ಗೊತ್ತಾಕೈತಿ ಆರ್ ಮಾಧವನ್ ಅವ್ರದ್ದು ಎಷ್ಟು ತಿಂಡಿ ಐತೈತಿ. ಎದಕ್ಕಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ಏನು ಕಾಂದಾರ್ ಹೈಜಾಕ್ ತೋರಿಸ್ತಲ್ಲ, ಆ ಹೈಜಾಕ್ದಾಗೆ ಟೆರ್ರಿಸ್ಟ್ ಮುಂದೆ ಹೋಗಿ ಇಂಡಿಯನ್ ಹಾಸ್ಟೇಜಸ್ ಯಾರು ಏರೋಪ್ಲೇನ್ದಾಗ ಕೂತಿರ್ತಾರಲ್ಲ ಅವ್ರಿಗೆ ಹೋಗಿ ಹೇಳ್ತಾನವ, ನೀವು ಯಾರೋ ಚಿಂತೆ ತೊಗೊಬೇಡ್ರಿ, ನಾವು ಅದೀವಿ, ನಮ್ಮ ಇಂಡಿಯನ್ ಗೌರ್ಮೆಂಟೇ ಏನರ ಒಂದು ಮಾಡ್ತೈತಿ, ಇಲ್ಲಕಂದ್ರೆ ನಾನೇ ಏನರ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅವ ಸುಮ್ಮಂತೂ ಕುಂಡ್ರಂಗಿಲ್ಲ. ಟೆರ್ರಿಸ್ಟ್ ಮುಂದೆ ಹೋಗಿ ಭಾರತ್ ಮಾತಾಕಿ ಜೈ ಅಂತ ಹೇಳ್ಬರ್ತಾನೆ. ಈ ಚೂತ ಏನು ಹೇಳ್ಬೇಕು ನಾ. ನೆಕ್ಸ್ಟ್ 18 minutes 6 seconds ಹೇಳ್ತಾನವ, ನಾವು ಇಂಡಿಯನ್ ಸ್ಪಾಯ ಏನು ಅವ್ರ ಇಂಟೆಲಿಜೆನ್ಸ್ ಆಫೀಸರ್ ಇರ್ತಾರಲ್ಲ ಅವ್ರ ಕಡೆ ಕೆಲಸ ಆಗಲಿಲ್ಲಪ್ಪ ಅಂತಂದ್ರೆ ಅವರು ರಿಸೈನ್ ಮಾಡ್ಬೇಕಂತೇಳಿ. ಚೂತದೇನಿ ಅವ್ರಿಗೆ ಅದ್ರ ಸಂಬಂಧ ರೊಕ್ಕ ಕೊಟ್ಟಿರ್ತಾರೆ, ಅವ್ರಿಗೆ ಅದ್ರ ಸಂಬಂಧ ಹೈಯರ್ ಮಾಡಿರ್ತಾರೆ. ಏನರ ದೊಡ್ಡ ಕೆಲಸ ಬತ್ತು, ಏನರ ಒಂದು ಇಂಡಿಯಾ ಮ್ಯಾಗ ಅಟ್ಯಾಕ್ ಆಗತ್ತಪ್ಪ ಅಂತಂದ್ರೆ ಅದನ್ನು ಸೀಕ್ರೆಟಾಗಿ ಹ್ಯಾಂಡಲ್ ಮಾಡೋಕ್ಕೆ
ಅವರಿಗೆ ಹೈರ್ ಮಾಡಿರ್ತಾರೆ, ಅವ್ರು ಎದಕ್ಕೆ ರೀಸನ್ ಕೊಡ್ತಾರೆ ಹರಿಲಕ್ಕೆ. ನೆಕ್ಸ್ಟ್ 18 ಮಿನಿಟ್ಸ್ 11 ಸೆಕೆಂಡ್ಸಿಗೆ ಹೇಳ್ತಾನವ ಫ್ರೀಗೆ ಸ್ಯಾಲ್ರಿ ಅಂತೇಳಿ. ಬೈ ನಾ ಏನೂ ಹೇಳಂಗಿಲ್ಲ, ಗೂಗಲ್ದಾಗ ಹೋಗ್ರಿ, ಸರ್ಚ್ ಮಾಡಿರಿ ಅಜಿತ್ ಡೋವಾಲ ನಮ್ಮ ಇಂಡಿಯಾದಾಗ ಏನೇನು ಕಾಂಟ್ರಿಬ್ಯೂಟ್ ಮಾಡ್ಯಾರ, ಸ್ಪೈ ಆತಲ್ಲ ಪಾಲಿಟಿಕ್ಸ್ದಾಗ ಏನು ಕಾಂಟ್ರಿಬ್ಯೂಟ್ ಮಾಡ್ಯಾರ ಅವ್ರು. ಸ್ಪೈದಾಗಂತೂ ಭಾಳ ಮಾಡ್ಯಾರ, ಆದ್ರೆ ಪಾಲಿಟಿಕ್ಸ್ ಇದ್ದಾಗ ಏನು ಭಾರಿ ಹ್ಯಾಂಡಲ್ ಮಾಡ್ಯಾರ ಅದನ್ನು ಹೋಗಿ ಜಸ್ಟ್ ನೋಡ್ರಿ, ಆಮೇಲೆ ನನ್ನ ಬಗ್ಗೆ ಮಾತಾಡ್ರಿ. ನೆಕ್ಸ್ಟ್ 24 ಮಿನಿಟ್ಸ್ 10 ಸೆಕೆಂಡ್ಸಿಗೆ ಅವ್ನು ಹೇಳ್ತಾನೆ ನಮ್ಮ ಇಂಡಿಯಾದಾಗ ಏನಾಗುತ್ತೆ ತೋರಿಸಿಲ್ಲ, ಬರೀ ಪಾಕಿಸ್ತಾನದಾಗೆ ತೋರಿಸ್ತಾರೆ, ಪಾಕಿಸ್ತಾನದಾಗ ಏನಾಗುತ್ತೆ ತೋರಿಸ್ತಾರೆ. ಬೈ ಇಡೀ ಪಿಕ್ಚರ್ದ ಶಾರ್ಟ್ ನೋಟೇ ಅದೇ ಐತಿ, ಪಾಕಿಸ್ತಾನದಾಗ ಟೆರರಿಸಮ್ ಹೆಂಗೆ ವರ್ಕ್ ಆಕೈತೆ ಅಂತೇಳಿ. ಪಾಕಿಸ್ತಾನದಾಗ ಇಲ್ಲೇನು 26/11 ಅಟ್ಯಾಕ್ ಆಗಿತ್ತಲ್ಲ, ಆವಾಗ ಇಂಡಿಯಾದಾಗಂತೂ ಭಾಳ ಹೊಲಸು ಮಾಹೋಲ್ ಇತ್ತದು, ಹೊಲಸು ಪರಿಸ್ಥಿತಿ ಇತ್ತು. ಆದ್ರೆ ಅದೇ ಸೇಮ್ ಪಾಯಿಂಟ್ ಪಾಕಿಸ್ತಾನದ ಏನು ನಡಕತ್ತಿತ್ತು ಅದು ತೋರ್ಸಾರ ಆದಿತ್ಯದಾರ, ಅದು ಭಾಳ ಚಲೋ ರೀತಿಯಾಗಿ ತೋರ್ಸಾರ. ಇವನಿಗೆ ಕೊಂಡ್ಯಾಗ ಬೆಂಕಿ ಹತ್ತಿದಂಗೆ ಆಗತ್ತೈತೆ ಅಷ್ಟೇ. ಈ ಚೂತ ಏನು ಹೇಳ್ಬೇಕು ನಾ. ನೆಕ್ಸ್ಟ್ 26 ಮಿನಿಟ್ಸ್ 50 ಸೆಕೆಂಡ್ಸಿಗೆ ಅನಿಮಲ್ ಮತ್ತು ದುರಂಧರದ ಎಕ್ಸಾಂಪಲ್ ತೋತಾನವ. ಈ ಟೈಪ್ ಆಫ್ ಫಿಲ್ಮ್ಸ್ ಮಂದಿಗೆ ಇಷ್ಟ ಆಗತ್ತೈತಿ, ಈ ಟೈಪ್ ಆಫ್ ಫಿಲ್ಮ್ಸ್ ವೈಲೆನ್ಸ್ ಏನೈತಲ್ಲ ಅದು ಭಾಳ ಇಷ್ಟ ಆಗತ್ತೈತಿ ಮಂದಿಗೆ. ಹೆಂಗ್ರೆ ಇಷ್ಟ ಆಗೈತಿ ಇವ್ರಿಗೆ ವೈಲೆನ್ಸ್, ನನಗಂತೂ ಇಷ್ಟ ಆಗಂಗಿಲ್ಲ ಅಂಥೇಳಿ. ಬೈ ಈ ಮಗ ಏನು ಮಾಡ್ಯಾನ ನಾ ಹೇಳ್ತೀನಿ. ಗ್ಯಾಂಗ್ಸ್ ಆಫ್ ವಾಸೆಪುರ್ ಮತ್ತು ಬ್ರೇಕಿಂಗ್ ಬ್ಯಾಡ್ ನೆಟ್ಫ್ಲಿಕ್ಸ್ ಅವ್ರ ಜೊತೆ ಸೇರಿ ಇವ ಅದನ್ನು ಪ್ರಮೋಟ್ ಮಾಡ್ಯಾನ. ಗ್ಯಾಂಗ್ಸ್ ಆಫ್ ವಾಸೆಪುರ್ ಅನಿಮಲ್ ದುರಂಧರ್ ಕಂಪೇರ್ ಮಾಡಿದ್ರಪ್ಪ ಅಂದ್ರೆ ಗ್ಯಾಂಗ್ಸ್ ಆಫ್ ವಾಸೆಪುರ್ದಾಗ ಏನು ವೈಲೆನ್ಸ್ ಐತಿ, ಇವೆರಡು ಫಿಲ್ಮ್ ಅದ್ರ ಮುಂದೆ ಏನೂ ಇಲ್ಲ. ಆದರೂ ಇವ ಮನುಷ್ಯ ಅದ್ರ ಮುಂದೆ ನಿಂತು ಪ್ರಮೋಟ್ ಮಾಡ್ಯಾನ ಗ್ಯಾಂಗ್ಸ್ ಆಫ್ ವಾಸೆಪುರ್ ಫಿಲ್ಮಿಗೆ. ಆ ವೈಲೆನ್ಸ್ ಇವನಿಗೆ ಇಷ್ಟ ಆಗೈತಿ, ಆದರೆ ಅನಿಮಲ್ ಮತ್ತು ಏನು ದುರಂಧರ್ ಫಿಲ್ಮ್ ಆ ವೈಲೆನ್ಸ್ ಇವನಿಗೆ ಇಷ್ಟ ಆಗಂಗಿಲ್ಲ. ಈ ಚೂತ ಏನು ಹೇಳ್ಬೇಕು ನಾ. ಬ್ರೇಕಿಂಗ್ ಬ್ಯಾಡ್ ಏನು ಸೀರೀಸ್ ಬಂದಿತ್ತಲ್ಲ ಅದನ್ನು ಪ್ರಮೋಟ್ ಮಾಡ್ಯಾನ. ಬೈ ಬ್ರೇಕಿಂಗ್ ಬ್ಯಾಡ್ದಾಗ ವೈಲೆನ್ಸ್ ನ್ಯೂಡಿಟಿ ಎಲ್ಲ ಇತ್ತು, ಆದರೂ ಇವಾಗ ಪ್ರಮೋಟ್ ಮಾಡ್ಯಾನ. ಆದರೂ ಅವ್ರ ಜೊತೆ ಕೂತ ವಿಡಿಯೋ ಮಾಡ್ಯಾನ ನೆಟ್ಫ್ಲಿಕ್ಸ್ ಅವ್ರ ಜೊತೆ. ಅವಾಗ ಇವನಿಗೆ ನಾಚಿಕೆ ಬಂದಿಲ್ಲ, ಅವಾಗ ಇವನಿಗೆ ಗೊತ್ತಾಗಿಲ್ಲ ಆದ್ರೆ ವೈಲೆನ್ಸ್ ಯಾವ ಟೈಪ್ ಐತಿ, ನಾ ಇದನ್ನು ಪ್ರಮೋಟ್ ಮಾಡಬಾರ್ದು ಅಂತ ಹೇಳಿ. ನೋಡೋದಿತ್ತು ನೋಡ್ಬೇಕು ಸೀದಾ ವಾಲೆಟ್ ಫಿಲ್ಮ್. ಇಲ್ಲಿಕಪ್ಪ ಅಂತಂದ್ರೆ ಫಿಲ್ಮ್ ಸ್ಟಾರ್ಟ್ ಆಗೋಯ್ತು ಮೊದಲೇ ಹೇಳ್ತಾರೆ 18+ ಮ್ಯಾಗ ಅಷ್ಟೇ ಅಂತೇಳಿ. ನೀ 15 ವಯಸ್ಸು 16 ವಯಸ್ಸದಾಗ ಇದ್ದಪ್ಪ ಅಂತಂದ್ರೆ ನಿನಗದು ಅಲ್ಲ ಫಿಲ್ಮ್. ನೀ ಬರೀ 20 ವಯಸ್ಸಿಗಿಂತ ಜಾಸ್ತಿ ಇದ್ದೆ, 18 ವಯಸ್ಸಿಗಿಂತ ಜಾಸ್ತಿ ಇದ್ದಪ್ಪ ಅಂತಂದ್ರೆ ನಿನಗಿದು ಫಿಲ್ಮ್ ಐತೆ ಅಷ್ಟೇ, ಮತ್ತೇನು ನಾ ಏನೂ ಹೇಳಂಗಿಲ್ಲ. ಇವ ಥಂಬ್ನೇಲ್ ಇಟ್ಟಿದ್ದ ದುರಂಧರ್ ಫಿಲ್ಮ್ದಾಗ, ಇವ ಟೈಟಲ್ ಇಟ್ಟಿದ್ದ ದುರಂಧರ್ ಫಿಲ್ಮ್ದಾಗ, ಎಲ್ಲ ದುರಂಧರ್ ಫಿಲ್ಮ್ ಬಗ್ಗೆನೇ ಇಟ್ಟಾನ. ಆದರೆ ವಿಡಿಯೋದಾಗ ಮಾತಾಡಕತ್ತಾನ ಹಿಂದೂ ಮುಸ್ಲಿಮ್ ಬಗ್ಗೆ. ಬೈ ಫಿಲ್ಮ್ದಾಗ ಹಿಂದೂ ಬಗ್ಗೆನೂ ಏನಿಲ್ಲ, ಮುಸ್ಲಿಮ್ಸ್ ಬಗ್ಗೆ ಏನೇನೂ ಇಲ್ಲ. ಮುಸ್ಲಿಮ್ ಬಗ್ಗೆ ಏನೂ ಕೆಟ್ಟು ತೋರಿಸಿಲ್ಲ, ಹಿಂದೂ ಬಗ್ಗೆ ಅಂತೂ ಕೆಟ್ಟು ತೋರಿಸಿಲ್ಲ, ಏನೂ ತೋರಿಸಿಲ್ಲ. ಬರೀ ಫಿಲ್ಮ್ದ ಮೇನ್ ಪ್ಲಾಟ್, ಮೇನ್ ಶಾರ್ಟ್ ನೋಟ್ ಏನೈತಪ್ಪ ಅಂತಂದ್ರೆ ಫಿಲ್ಮ್ದ ಹೌ ಟೆರರಿಸಮ್ ವರ್ಕ್ಸ್ ಇನ್ ಪಾಕಿಸ್ತಾನದಾಗ ಟೆರರಿಸಮ್ ಯಾವ ಟೈಪ್ ವರ್ಕ್ ಆಕೈತಿ, ಅದ್ರ ಬ್ಯಾಕ್ಗ್ರೌಂಡ್. ಇಂಡಿಯಾದಾಗ ನಮಗಂತೂ ಟೆರರಿಸಮ್ದ ಇಷ್ಟೆಲ್ಲ ಅಟ್ಯಾಕ್ಸ್ ಆಗ್ಯಾವ, ಆದ್ರೆ ನಮ್ಮ ಇಂಡಿಯಾದಾಗಂತೂ ಭಾಳ ಹೊಲಸು ಪರಿಸ್ಥಿತಿ ಇತ್ತು. ಆದ್ರೆ ಅದೇ ಪಾಕಿಸ್ತಾನದಿಂದ ಏನು ನಡೆಯಕತ್ತಿತ್ತು, ಅಲ್ಲಿ ಮಂದಿ ಅಲ್ಲಿ ಟೆರರಿಸ್ಟ್ ಸೆಲೆಬ್ರೇಟೇ ಮಾಡ್ತಾರೆ ಅವರು. ಯಾವ ಟೈಪ್ ಆಫ್ ಸೆಲೆಬ್ರೇಟ್ ಮಾಡಕತ್ತಿದ್ರೆ ಅದೆಲ್ಲ ಹೇಳ್ಯಾನವ ಫಿಲ್ಮ್ದಾಗ. ಇವನಂಗಲ್ಲ, ದುರಂಧರ್ದ ಟೈಟಲ್ ಹಾಕಿ, ದುರಂಧರ್ದ ಪೋಸ್ಟರ್ ಹಾಕಿ, ದುರಂಧರ್ದ ಥಂಬ್ನೇಲ್ ಹಾಕಿ ಒಳಗೆ ಇಂಡಿಯಾ ಪಾಕಿಸ್ತಾನ ಮತ್ತು ಹಿಂದೂ ಮುಸ್ಲಿಮ್ BJP ಕಾಂಗ್ರೆಸ್ ಬಗ್ಗೆ ಮಾತಾಡೋ ಇಂಥವು ಹೊಲಸು ಇವು ಎಲ್ಲ ಬಾಕೆಟ್ ಹೊಲಸು. ಸೊ ಇಷ್ಟೇ ಐತೀನಿ. ಈ ಫಿಲ್ಮ್ ಇವನ್ ನೋಡಿಲ್ಲ, ವಿಡಿಯೋ ಸ್ಟಾರ್ಟಿಂಗ್ 10 ನಿಮಿಷ ಒಳಗೆ ಗೊತ್ತಾಕೈತಿ ಇವನ್ ಫಿಲ್ಮ್ ನೋಡಿಲ್ಲ ಅಂತೇಳಿ. ಅದಕ್ಕೆ ನೀವು ಇಂಥವ್ರು ಯಾರೋ ನಂಬಕ್ಕೆ ಹೋಗ್ಬೇಡ್ರಿ. ದುರಂಧರ ಚಲೋ ಫಿಲ್ಮ್ ಐತಿ, ಮಾರ್ಚಿಕ್ ಫಿಲ್ಮ್ ಐತಿ, ಒಂದೊಂದು ನೆಗೆಟಿವ್ ಪಾಯಿಂಟ್ಸ್ ಅದಾವು, ಆದರೆ ಓವರಾಲ್ ನೋಡಿದ್ರಪ್ಪ ಅಂತಂದ್ರೆ ದುರಂಧರ್ ಈಸ್ ಅ ಮಸ್ಟ್ ವಾಚ್, ಬೆಸ್ಟ್ ಫಿಲ್ಮ್. ಸೊ ಶಿವನ ಮುಂದೆ ನೋಡಿದಾಗ ಅಲ್ಲಿ ತನ್ನ ಪೀಸ್ ಔಟ್. ಜೈ ಕರ್ನಾಟಕ ಮಾತೆ.